ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 7ನೇ ತರಗತಿಯ SA2 ಪರೀಕ್ಷೆಯ ಗಣಿತ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾವು ಹಿಂದಿಯಲ್ಲಿ ಮತ್ತು ಸಮಾಜದಲ್ಲಿ ಅಪ್ಲೋಡನ್ನು ಮಾಡಿದ್ದೀವಿ. ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದ್ರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡುವ ಮ್ಯಾಥ್ಸ್ 7ರಲ್ಲಿ ಕ್ವಶನ್ ಪೇಪರ್ ಏನಿದೆ ಅಂತ. ಸೊ ಮೇನ್ ಕ್ವಶನ್ ಒಂದಿದೆ, ಬಿಟ್ಟ ಸ್ಥಳ ತುಂಬಬೇಕು. 7 ಪ್ರಶ್ನೆಗಳಿದಾವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 7 ಅಂಕ. ಮೊದಲ ಪ್ರಶ್ನೆ, ಒಂದು ತ್ರಿಭುಜದಲ್ಲಿ ಡ್ಯಾಶ್ ಶೃಂಗ ಬಿಂದುಗಳಿರ್ತವೆ. ಎರಡನೇ ಪ್ರಶ್ನೆ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಡ್ಯಾಶ್ ಆಗಿರ್ತದೆ. ಪ್ರಶ್ನೆ 3, ಒಂದು ಶೃಂಗದಿಂದ ಹೊರಟ 2 ಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ದರೆ ಆ ಕೋನ ಡ್ಯಾಶ್. ಪ್ರಶ್ನೆ 4, ಗಡಿಯಾರದಲ್ಲಿ ಮುಳ್ಳುಗಳು ಬಲಕ್ಕೆ ಚಲಿಸಿದರೆ ಡ್ಯಾಶ್ ಎನ್ನುತ್ತೇವೆ. ಪ್ರಶ್ನೆ 5, 5xy ಇದರಲ್ಲಿ ಸಹಗುಣಕ ಡ್ಯಾಶ್. ಪ್ರಶ್ನೆ 6, x ನ 5ರಷ್ಟು ಎಂದರೆ ಡ್ಯಾಶ್. ಪ್ರಶ್ನೆ 7, ತ್ರಿಭುಜದ ಸುತ್ತಳತೆ ಡ್ಯಾಶ್ಗಳ ಮೊತ್ತಕ್ಕೆ ಸಮ ಅಂತ. ಸೊ ಟೋಟಲ್ ಇವು 7 ಪ್ರಶ್ನೆಗಳು ಬಿಟ್ಟ ಸ್ಥಳ ಮಾದರಿಯಲ್ಲಿದ್ದವು. ಸೊ ಪ್ರತಿ ಸರಿ ಉತ್ತರಕ್ಕೆ ತಮಗೆ 1 ಅಂಕಗಳನ್ನು ಕೊಡ್ತಾರೆ. 7 ಕ್ವಶನ್ಸ್ಗಳು, 7 ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ, ಒಟ್ಟು 10 ಇದ್ದಾವೆ. ಒಂದೊಂದಕ್ಕೆ 2 ಅಂಕ, ಒಟ್ಟು 20 ಅಂಕ. ಪ್ರಶ್ನೆ 8, ಸ್ತಂಭ ನಕ್ಷೆಯನ್ನು ರಚಿಸುವಾಗ 2 ಅಕ್ಷಗಳನ್ನು ರಚಿಸಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ 9, ಪರಿಪೂರಕ ಕೋನ ಅಂದರೆ ಏನು? 10 ದರ್ಪಣ ಪ್ರತಿಬಿಂಬ ಅಂದರೆ ಏನು ಅಂತ ಕೇಳಿದ್ದಾರೆ. 11ನೇ ಪ್ರಶ್ನೆ, AB = 5 ಸೆಂಟಿಮೀಟರ್ ಇರ್ತಕ್ಕಂಥ ಸಮಬಾಹು ತ್ರಿಭುಜದ ಸುತ್ತಳತೆ ಎಷ್ಟಿರ್ತದೆ? ಪ್ರಶ್ನೆ 12, x+3 = 9 ಆದರೆ y ನ ಬೆಲೆ ಎಷ್ಟು? 13, ಉದ್ದ 6 ಸೆಂಟಿಮೀಟರ್ ಅಗಲ 4 ಸೆಂಟಿಮೀಟರ್ ಇರುವ ಸುತ್ತಳತೆ ಎಷ್ಟು? 14, ಒಂದು ಬೈಕು ಶೋರೂಮ್ನಲ್ಲಿ ಜನವರಿಯಲ್ಲಿ 10, ಫೆಬ್ರವರಿಯಲ್ಲಿ 20, ಮಾರ್ಚ್ನಲ್ಲಿ 30 ಬೈಕುಗಳು ಮಾರಾಟವಾಗಿದೆ. 1 ಸೆಂಟಿಮೀಟರ್ = 5 ಬೈಕುಗಳು. ಈ ಸ್ಕೇಲ್ ಬಳಸಿ ಸ್ತಂಭಾಲೇಖ ರಚಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ 15, ಒಂದು ತ್ರಿಭುಜದಲ್ಲಿ ಎಷ್ಟು ಸಮಮಿತಿಗಳು ಬರ್ತವೆ ಎಂಬುದನ್ನು ಚಿತ್ರದೊಂದಿಗೆ ತಿಳಿಸಿ. ಪ್ರಶ್ನೆ 16, 4 ಸೆಂಟಿಮೀಟರ್ ಅಳತೆಯ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ. 17, ಸಮೀಕರಣ ಬರೀರಿ. 3 ವಿರಳಷ್ಟಕ್ಕೆ 7 ಕೂಡಿದಾಗ 77 ಸಿಗ್ತದೆ. ಲಾಸ್ಟ್ ಒಂದೇ ಪ್ರಶ್ನೆ ಇತ್ತು, 3 ಅಂಕಕ್ಕೆ. ಸಮಸ್ಯೆಯನ್ನು ಬಿಡಿಸಬೇಕು. ಸಮಸ್ಯೆ ಏನಿದೆ ಅಂದರೆ, ರಾಧಾ ಮತ್ತು ರಾಣಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಈ ಕೆಳಗಿನಂತೆ ಇವೆ. ಈ ದತ್ತಾಂಶಕ್ಕೆ ದ್ವಿಸ್ತಂಭ ಲೇಖ ನಕ್ಷೆಯನ್ನು ರಚಿಸ್ರಿ. ಅಲ್ಲಿ ಸ್ಕೇಲ್ ಕೊಟ್ಟಿದ್ದಾರೆ. 1 ಸೆಂಟಿಮೀಟರ್ = 10 ಅಂಕ ಅಂತ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ವಿಷಯಗಳಿದಾವೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಕೆಳಗಡೆ ರಾಧಾ ಗಣಿತದಲ್ಲಿ ಪಡೆದಿರೋದು 70, ಇಂಗ್ಲಿಷ್ನಲ್ಲಿ 80, ಹಿಂದಿಯಲ್ಲಿ 90, ಗಣಿತದಲ್ಲಿ 64, ವಿಜ್ಞಾನದಲ್ಲಿ 65, ಸಮಾಜ ವಿಜ್ಞಾನದಲ್ಲಿ 80. ರಾಣಿ ಪಡೆದಿರೋ ಅಂಕಗಳು ಕನ್ನಡದಲ್ಲಿ 78, ಇಂಗ್ಲಿಷ್ನಲ್ಲಿ 74, ಹಿಂದಿಯಲ್ಲಿ 88, ಗಣಿತದಲ್ಲಿ 90, ವಿಜ್ಞಾನದಲ್ಲಿ 70, ಸಮಾಜ ವಿಜ್ಞಾನದಲ್ಲಿ 66. ಇಷ್ಟು 7ನೇ ತರಗತಿಯ SA2S ಪರೀಕ್ಷೆ ಕಲಿಕಾ ಚೇತರಿಗೆ ಆಧಾರಿತ ಮೇಲೆ ನಡೆಯಲಿರ್ತಕ್ಕಂಥ ಗಣಿತ ವಿಷಯದ 30 ಅಂಕಗಳಿಗೆ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ನಾವು ಆಲ್ರೆಡಿ 7ನೇತೆಗೆ ಹಿಂದಿಯಲ್ಲಿ ಎಲ್ಲ ಕಲಿಕಾ ಹಾಳೆಗಳ ಉತ್ತರ ಹಾಕಿದ್ದೀವಿ. ಎಲ್ಲ ಲಿಂಕ್ ವಿಡಿಯೋದ ಪ್ಲೇಲಿಸ್ಟ್ ಲಿಂಕಲ್ಲಿದ್ದಾವೆ, ಒಂದ್ಸರಿ ಹೋಗಿ ನೋಡಿ. ಸಿಗ್ತೀನಿ ನಾನು ನಿಮಗೆ ಮತ್ತೊಂದು ಹೊಸ ವಿಷಯದ ಕ್ವಶನ್ ಪೇಪರ್ನೊಂದಿಗೆ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.